ಹೆಲೋ ಟ್ರೇಡರ್ಸ್ ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದು. ನಾನು ನಿಮಗೋಸ್ಕರ ಎಂತ ಒಳ್ಳೆ ಇವತ್ತು ಸ್ಟಾಕ್ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ ಅಂದರೆ ಓಕೆ, ಈ ಸ್ಟಾಕ್ ಕಂಪ್ಲೀಟ್ ಆಗಿ ಈಗ ಬ್ರೇಕ್ಔಟ್ ಹಂತದಲ್ಲಿದೆ ಅಂತ ಸ್ಟಾಕೆ ನಿಮಗೋಸ್ಕರ ತಂದಿದ್ದೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ನೀವೇನು ನೋಡ್ತಿದ್ದೀರಾ ಸೆಲೋ ವರ್ಡ್ ಎಲ್.ಟಿ.ಡಿ. ಓಕೆ, ಸೆಲೋ ವರ್ಡ್ ಎಲ್.ಟಿ.ಡಿ ಬಗ್ಗೆ ಕಂಪ್ನಿ ಬಗ್ಗೆ ನಾವು ಏನಾರ ಮಾತಾಡಬೇಕಂದ್ರೆ ನೀವು ಯೂಸ್ ಮಾಡ್ತಿರುವ ಪೆನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಆಗಿರ್ಬೋದು, ಮತ್ತು ಕ್ಲಾತ್ಸ್ ಆಗಿರ್ಬೋದು, ಹಾಗೆ ಇನ್ನಿತರ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಕಂಪ್ನಿನೇ ಈ ಸೆಲೋ ವರ್ಡ್ ಎಲ್.ಟಿ.ಡಿ. ಅಂತ. ಓಕೆ, ಈಗ ನಿಮಗೆಲ್ಲ ಒಂದು ನಾಲೆಡ್ಜ್ ಬಂತು ಅಂದ್ಕೊತೀನಿ ಈ ಸೆಲೋ ವರ್ಡ್ ಎಲ್.ಟಿ.ಡಿ. ಸ್ಟಾಕ್ ಯಾವ ಥರ ಏನು ಕಂಪ್ನಿ ಅಂತ. ಓಕೆ, ಹಾಗಾದರೆ ಈ ಕಂಪ್ನಿಯ ಫಾಸ್ಟಾಗಿ ನಾವು ಲಾಸ್ಟ್ ಸಮ್ಮರಿ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಓಕೆ, ಇದ್ರದ್ದು ಮಾರ್ಕೆಟ್ಗೆ ಬಂದುಬಿಟ್ಟು 19,409 ಕೋಟಿ ಇದೆ. ಹಾಗಾದರೆ ಇದ್ರದ್ದು ಕರೆಂಟ್ ಪ್ರೈಸ್ ನೋಡೋದಾದ್ರೆ 914 ಕರೆಂಟ್ ಪ್ರೈಸ್. ಹಾಗೆ ಇದ್ರದ್ದು ಹೈ ಎಂಡ್ ಲೋ ನೋಡೋದಾದ್ರೆ ಹೈ 964 ಇದೆ, ಲೋ 750 ಇದೆ. ಓಕೆ, ಹಾಗೆ ಇದ್ರದ್ದು ಸ್ಟಾಕ್ ಪಿ ರೇಷಿಯೋ ನೋಡೋದಾದ್ರೆ 72.9. ಹಾಗೆ ಇದ್ರದ್ದು ಬುಕ್ ವ್ಯಾಲ್ಯೂ ನೋಡೋದಾದ್ರೆ 46.0. ಹಾಗೆ ಇದ್ರದ್ದು ಡಿವಿಡೆಂಟ್ ನೋಡೋದಾದ್ರೆ 0 ಇದೆ. ಓಕೆ, ಇದ್ರದ್ದು ROC ರೇಷಿಯೋ ನೋಡಿದ್ರೆ 48.1% ಇದೆ. ಓಕೆ, ಹಾಗೆ ಇದ್ರದ್ದು ROE ರೇಷಿಯೋ ನೋಡಿದ್ರೆ 125 ಇದೆ. ಓಕೆ, ಇದ್ರದ್ದು ಫೇಸ್ ವ್ಯಾಲ್ಯೂ ₹5 ಇದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು. ಹಾಗಾದರೆ ನಾವೀಗ ಇದ್ರದ್ದು ಲಾಸ್ಟ್ ಕ್ವಾರ್ಟರ್ ಪ್ರಮೋಟರ್ ಶೇರ್ ನೋಡ್ಕೊಂಡು ಬಂದ್ಬಿಡೋಣ. ಓಕೆ, ಇದರ ಲಾಸ್ಟ್ ಕ್ವಾರ್ಟರ್ ಪ್ರಮೋಟರ್ ಶೇರ್ ಬಂದ್ಬಿಟ್ಟು 78.06% ಇಳಿವೆ. ಹಾಗೆ ಇದ್ರದ್ದು FI ಇನ್ವೆಸ್ಟ್ಮೆಂಟ್ 4.43% ಇದೆ. ಹಾಗೆ ಇದ್ರದ್ದು DI ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ 12.44% ಇತ್ತು. ಹಾಗೆ ಇದ್ರದ್ದು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ 5.07% ಇದು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಆಗಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇದ್ರದ್ದು ಸಮ್ಮರಿ. ಓಕೆ, ಹಾಗಾದರೆ ನಾವೀಗ ಪ್ರೈಸ್ ಆಕ್ಷನ್ ಮೇಲೆ ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ನೀವು ಏನು ನೋಡ್ತಿದ್ದೀರಾ ಸೆಲೋ ವರ್ಡ್ ಎಲ್.ಟಿ.ಡಿ. ಅಂತ. ಓಕೆ, ಸೆಲೋ ವರ್ಡ್ ಎಲ್.ಟಿ.ಡಿ. ಮೇನ್ ಥಿಂಗ್ ಯಾವಾಗ ಲಾಂಚ್ ಆಗಿತ್ತು ಅಂದರೆ ಇದು ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಲಾಂಚ್ ಆಗಿರುವಂತಹ ಸ್ಟಾಕೆ. ಇದು ನವೆಂಬರಲ್ಲಿ ಲಾಂಚ್ ಆಗಿರುವಂತಹ ಸ್ಟಾಕೆ ಇದು ಸೆಲೋ ವರ್ಡ್ ಎಲ್.ಟಿ.ಡಿ. ಓಕೆ, ಸೆಲೋ ವರ್ಡ್ ಎಲ್.ಟಿ.ಡಿ. ಬಗ್ಗೆ ನಾವು ಇನ್ನೊಂದ್ಸರಿ ಹೇಳ್ತೀನಿ. ಸೆಲೋ ವರ್ಡ್ ಎಲ್.ಟಿ.ಡಿ. ಯಾವ ಥರ ಕಂಪ್ನಿ ಅಂದರೆ ಈಗ ಎಲೆಕ್ಟ್ರಾನಿಕ್ ಥಿಂಗ್ಸ್ ಇರ್ಬೋದು, ಮತ್ತು ಕ್ಲಾತ್ಸ್ ಇರ್ಬೋದು, ಮತ್ತು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಆಗಿರ್ಬೋದು, ಮತ್ತು ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಬಾಟಲ್ ಅಥವಾ ಬೇರೆ ಥರ ಥಿಂಗ್ಸ್ ಇರ್ಬೋದು, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿನೇ ಸೆಲೋ ವರ್ಡ್ ಎಲ್.ಟಿ.ಡಿ. ಇದು ಮೇನ್ ಥಿಂಗ್ನಲ್ಲಿ ಇರಲಿ. ಈ ಕಂಪ್ನಿ ಮೇಲೆ ಆ್ಯಸ್ ಎ ಇನ್ವೆಸ್ಟರ್ ನೀವೇನಾದ್ರು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಕಂಪ್ನಿ ಏನು ವರ್ಕ್ ಮಾಡ್ತಾ ಇದೆ, ಫ್ಯೂಚರಲ್ಲಿ ನಿಮಗೆ ಗ್ರೋತ್ ಆಗುತ್ತಾ ಇಲ್ಲ ಅಂತಲೇ ನೀವು ತಿಳ್ಕೋಬೇಕು. ಓಕೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಈಗ ನಾವು ಪ್ರೈಸ್ ಆಕ್ಷನ್ ಮೇಲೆ ನೋಡೋದಾದರೆ ನೀವು ನೋಡ್ತಾ ಇರ್ಬೋದು ಜನವರಿಂದ ಏಪ್ರಿಲ್ ತನಕ ಏನು ನೀವು ನೋಡ್ತಾ ಇರ್ಬೋದು ಏನು ಈ ರೆಸಿಸ್ಟೆನ್ಸ್ ಲೈನ್ ಇತ್ತಲ್ಲ, ಈ ರೆಸಿಸ್ಟೆನ್ಸ್ ಲೈನ್ನ ಈಗ ಸಪೋರ್ಟ್ ಮಾಡಿಕೊಂಡು ನಿಂತ್ಕೊಂಡು ಮೇಲೆ ಹೋಗ್ತಾ ಇದೆ. ಒಂದು ಸ್ಟಾಕ್ ಮೇಲೆ ನಮ್ಮ ಫಸ್ಟ್ ಟಾರ್ಗೆಟ್ ಏನಾರ ರೀಚ್ ಆದರೆ ಒಂದು ಸ್ಟಾಕ್ ಮೇಲೆ ಅರೌಂಡ್ 90 ಇಲ್ಲ 80 ಪಾಯಿಂಟ್ಗಳು ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಓಕೆ, ಇದಾಗಿರುತ್ತೆ ನಮ್ಮ ಸ್ಟಾಪ್ ಲೆಸ್ 890 ಅಥವಾ 885 ಅಂಡರ್ ಏನಾರ ಬಂದರೆ ನಮ್ಮ ಸ್ಟಾಪ್ ಲೆಸ್ ಆಗಿರುತ್ತೆ. ಓಕೆ, ಇದೇ ನಮ್ಮ ಸ್ಟಾಪ್ ಲೆಸ್. ಓಕೆ, ನೀವು ನೋಡ್ತಾ ಇರ್ಬೋದು ಈ ಚಾನಲ್ ಏನಿದೆಯಲ್ಲ, ಇದು ಒಂದು 3 ತಿಂಗಳನ್ನ ಈ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಅದೇ ಚಾನಲ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಆ ಚಾನಲ್ ಈಗ ಮತ್ತೆ ನಮ್ಮ ರೆಸಿಸ್ಟೆನ್ಸ್ ಲೈನ್ನ ಬ್ರೇಕ್ಔಟ್ ಮಾಡಿ ಈಗ ಸ್ಟ್ಯಾಂಡ್ ಆಗಿ ಕರೆಕ್ಟಾಗಿ ನಿಂತ್ಕೊಂಡಿದೆ. ಓಕೆ, ಈಗ ರೈಟ್ ಟೈಮ್ ಟು ಇನ್ವೆಸ್ಟ್ಮೆಂಟ್. ಓಕೆ, ನೀವು ಕರೆಕ್ಟಾಗಿ ಸ್ಟಡಿ ಮಾಡಿ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಗುತ್ತೆ. ಯಾರ್ದು ಮಾತು ಕೇಳಬಾರ್ದು. ಇದು ಆ್ಯಸ್ ಎ ಸ್ಟಾಕ್ ಇನ್ವೆಸ್ಟರ್ ನಿಮಗೆ ತಲೆಯಲ್ಲಿರಬೇಕು. ಓಕೆ, ಯಾರ ಗೈಡ್ಲೈನ್ಸನ್ನು ಫಾಲೋ ಮಾಡಬಾರ್ದು. ನಿಮಗೆ ಏನಾದ್ರು ಅನಿಸಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ, ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಅಲ್ಲೇ ಸೇರಿ. ನಾವೆಲ್ಲರೂ ಫ್ರೀ ಆಗಿ ಅಲ್ಲೇ ಆಪ್ಷನ್ ಟ್ರೇಡಿಂಗ್ ಕೂಡ ಮಾಡ್ತೀವಿ. ಅಲ್ಲೇ ಸಿಗೋಣ ಬನ್ನಿ.